ಸುಮಿತ್ರಾ. ನಾವು ಇಲ್ಲಿ 5 ವರ್ಷದಿಂದ ಬರ್ತಾ ಇದ್ದೀವಿ ಸರ್. 5 ವರ್ಷದಿಂದ ಬರ್ತೀವಿ. ತುಂಬಾ ಹಳತು ಅನ್ಸುತ್ತೆ. ಹಾ. ಕ್ಷೇತ್ರದ ಮಹಿಮೆ ಏನಾದ್ರು ಗೊತ್ತಿರಂಗೆ. ಇಲ್ಲಿ ಕೂರ್ಮಾಂಡ ಪೂಜೆ ಅಂತ ಮಾಡ್ತಾರೆ ಸರ್. ಅದನ್ನ ಒಂದ್ 12 ಸತಿ ಇಲ್ಲ 6 ಸತಿ ಮಾಡೋಷ್ಟೊತ್ತಲ್ಲೇ ಇಲ್ಲಿ ನಾವೇನ್ ಕೋರ್ಕೊಂಡಿರ್ತೀವೋ ಅದು ಒಳ್ಳೇದಾಗಿದೆ. ನಮ್ಗೂನು ಕೆಲವೊಂದು ಕೇಳ್ಕೊಂಡಿದ್ದು ತುಂಬಾ ಒಳ್ಳೇದಾಗಿದೆ. ಅದಕ್ಕೆ ಬರ್ತಾನೆ ಇರ್ತೀವಿ ಸರ್. ಅಮಾವಾಸ್ಯೆಯಲ್ಲಿ ಮಿಸ್ ಮಾಡಲ್ಲ. ಎಲ್ಲಾ ಅಮಾವಾಸ್ಯೆ ಹುಣ್ಮೇಲೆ ಕಂಪಲ್ಸರಿ ಇಲ್ಲಿ ಬರ್ತಾ ಇರ್ತೀವಿ ಸರ್. ಕೂಸ್ಕೊಂಡ ಈ ಕಡೆ ಎಲ್ಲೂ ಇಲ್ಲ ಇಲ್ಲೆಲ್ಲೂ ಇಲ್ಲ ಸರ್. ಇದು ಮತ್ತೆ ಇದು ಇದ್ರದ್ದು ಇದೆಲ್ಲ ಇದು ಕೇಳ್ಕೊಂಡು ಕನ್ಸಲ್ಲಿ ಕಾಣಿಸ್ಕೊಂಡು ನೆಲ್ಸ್ಕೊಂಡಿರೋ ದೇವ್ರು ಇದು. ವರದೇಶ್ವರ ಸ್ವಾಮಿ ಅವರಿಗೆ ಬಂದ್ಬಿಟ್ಟು ಕನ್ಸಲ್ಲಿ ಕಾಣೋದ್ರಿಂದ ಇಲ್ಲೇ ನಾನ್ ನೆಲ್ಸ್ಕೋಬೇಕು, ಇದೇ ಕ್ಷೇತ್ರದಲ್ಲಿ ನೆಲ್ಸ್ಬೇಕು ಅಂತ ಅಂದ್ಬಿಟ್ಟು ಇದು ಹಳೆ ಇದೆ. ನೆನ್ನೆನೆ ಇನ್ನೇ ಇಲ್ಲ ಇದೆ ಸರ್. ಹೌದು. ಎಲ್ಲೂ ಇಲ್ಲ. ಇದು ಕೆಂಪುದು ತುಂಬಾ ಪವರ್ಫುಲ್ ಇದೆ ಸರ್. ಇದು ಹಳೆ ಐತಿಹಾಸಿಕ ಸ್ಥಳ ಆಗೈತೆ ಸರ್. ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್. ಅದ್ರಲ್ಲಿ ಏನಿಲ್ಲ. ಎಲ್ಲಾರ್ಗು ಎಷ್ಟೇ ಜನ ಬಂದ್ರು ಊಟದ ವ್ಯವಸ್ಥೆ ಇದೆ. ಇದು ಪ್ರತಿ ಅಮಾವಾಸ್ಯೆ ಹುಣ್ಮೆಗೆ ಇಲ್ಲೇ ಪ್ರತ್ಯಂಗಿರ ಹೋಮ ಮಾಡ್ತಾ ಇರ್ತಾರೆ. ಅದ್ರಲ್ಲೂ ಭಾಗವಹಿಸೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ. ಅದು ನಂಬಿಕೆ ಇದ್ರೆ ನಡೀತಾ ಇದೆ ಸರ್. ಇವಾಗ ನಮ್ಗೆ ಆಗಿದೆ. ಕೆಲವೊಂದ್ ಸತಿ ಕೋರ್ಕೊಂಡಾಗ ಕೆಲವೊಂದು ಭೂಮಿ ತಗೊಳಕ್ಕೆ ಕೆಲವೊಂದು ಸ್ಥಳ ತಗೊಳಕ್ಕೆ ಇದು ತುಂಬಾ ಅನುಕೂಲ ಮಾಡ್ಕೊಟ್ಟಿದೆ ಸರ್. ಸಿಕ್ಕಿದೆ. ಇಲ್ಲ ಅಂತೆಲ್ಲ ಸಿಕ್ಕಿದೆ ಸರ್. ಹೆಚ್ಚಿನ ಜನ ಬನ್ನಿ ಅಂತಾನೆ ಹೇಳ್ತೀವಿ ಸರ್. ತುಂಬಾ ಪವರ್ಫುಲ್ ಆಗಿದೆ ದೇವ್ರು. ನಂಬಿಕೆ ಇದೆ. ನಂಬಿಕೆ ಇಟ್ರೆ ಮಾತ್ರ ಹಾಗೆ ಆಗ್ತಾ ಇದೆ ಸರ್. 6 ಸತಿ ಪೂಜೆ ಮಾಡ್ಸೋದ್ರಲ್ಲ ಅದ್ರ ಮಹಿಮೆ ಏನು ಅಂತ ಗೊತ್ತಾಗುತ್ತೆ ಸರ್.